ನಮಸ್ಕಾರ ಸ್ನೇಹಿತರೆ, ಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹಿಮ್ಮೆಟ್ಟಿಸಬೇಕು ಎನ್ನುವ ಮುಖ್ಯ ಉದ್ದೇಶದೊಂದಿಗೆ ಅಸ್ತಿತ್ವದಲ್ಲಿ ಬಂದ ಇಂಡಿಯಾ ಪ್ರತಿಪಕ್ಷಗಳ ಸಂಘಟನೆ ಇಂಡಿಯಾದಲ್ಲಿ ಇದೀಗ ಬಿರುಕು ಕಾಣಿಸ್ಕೊಂಡಿದೆ. ಇದರ ಪ್ರಮುಖ ಅಂಗಪಕ್ಷ ತೃಣಮೂಲ ಕಾಂಗ್ರೆಸ್ ಇಂಡಿಯಾದಿಂದ ಹೊರಬಂದು ತಾನೇ ಒಂಟಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅಖಾಡದಲ್ಲಿ ಸ್ಪರ್ಧೆ ನಡೆಸುವುದಾಗಿ ಘೋಷಿಸುವ ಮೂಲಕ ಪ್ರತಿಪಕ್ಷ ರಾಜಕಾರಣ ಒಂದು ಬಿಕ್ಕಟ್ಟಿನ ಸ್ವರೂಪವನ್ನು ಪಡ್ಕೊಂಡಿದೆ. ಮಮತಾ ಬ್ಯಾನರ್ಜಿ ಅವರು ಇವತ್ತು ನೇರವಾಗಿ ಅನೌನ್ಸ್ ಮಾಡಿದ್ದಾರೆ, ನಾವು ಇಂಡಿಯಾ ಬ್ಲಾಕ್ನ ಅದರ ಜೊತೆಗೆ ಯಾವುದೇ ಮೈತ್ರಿಯನ್ನು ಮಾಡಿಕೊಳ್ಳಲ್ಲ, ನಾವು ಸ್ವತಂತ್ರವಾಗಿ ಪಶ್ಚಿಮ ಬಂಗಾಳದಲ್ಲಿ ಸ್ಪರ್ಧೆಯನ್ನು ನಡೆಸ್ತೇವೆ ಅಂತ ಘೋಷಣೆ ಮಾಡೋದ್ರ ಮೂಲಕ ಒಟ್ಟಾರೆ ಪ್ರತಿಪಕ್ಷ ರಾಜಕಾರಣ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಲುಕಿದೆ. ಹಾಗಾದರೆ ಈ ಗೊಂದಲ ಯಾವ ರೀತಿಯಲ್ಲಿ ಭಾರತ ರಾಜಕಾರಣದ ಮೇಲೆ ಪರಿಣಾಮವನ್ನು ಬೀರಬಹುದು, ಇದು ಗಂಭೀರ ಸ್ವರೂಪವನ್ನು ಪಡ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸ್ವೀಪ್ ಮಾಡೋದರಲ್ಲಿ ಇನ್ನಷ್ಟು ಸಹಾಯ ಆಗುತ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಮಹತ್ವಾಕಾಂಕ್ಷೆಯ ಇಂಡಿಯಾ ಪ್ರತಿಪಕ್ಷ ಸಂಘಟನೆಗೆ ಇವತ್ತು ದೊಡ್ಡ ಹಿನ್ನಡೆ ಉಂಟಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ತಾನು ಇಂಡಿಯಾ ಬ್ಲಾಕ್ಕಿಂದ ಹೊರ ಬರ್ತಿದ್ದೇನೆ ಮತ್ತು ಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಯಾವುದೇ ಅಲಯನ್ಸ್ ಇಲ್ದಲೆ, ಮೈತ್ರಿ ಇಲ್ದಲೆ ಅಖಾಡಕ್ಕೆ ಧುಮುಕ್ತೇನೆ ಅಂತ ವಿದ್ಯುಕ್ತವಾಗಿ ಅನೌನ್ಸ್ ಮಾಡೋದ್ರ ಮೂಲಕ ಪ್ರತಿಪಕ್ಷಗಳ ಸಂಘಟನೆ ಏನು ಮೈತ್ರಿಕೂಟ ಇತ್ತು, ಈ ಮೈತ್ರಿಕೂಟ ಒಂದು ಒಂದು ಆಳವಾದ ಬಿಕ್ಕಟ್ಟಿಗೆ ಸಿಲುಕಿದೆ. ಅದರಲ್ಲೂ ಇಂಡಿಯಾ I.N.D.I.A ಇಂಡಿಯಾ ಎನ್ನುವ ಹೆಸರನ್ನು ಕೊಡೋದರಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಾತ್ರ ದೊಡ್ಡದು. ಇಂಡಿಯಾ ಅನ್ನೋ ಹೆಸರನ್ನು ಪ್ರತಿಪಕ್ಷ ಮೈತ್ರಿಕೂಟಕ್ಕೆ ಕೊಟ್ಟರೆ ಅದು NDA BJP ಮೈತ್ರಿಕೂಟವನ್ನು ಬಲವಾಗಿ ಎದುರಿಸೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರುವ, ಗಟ್ಟಿ ಇರುವಂತಹ ಒಂದು ಹೆಸರು ಸಿಗುತ್ತೆ ಅಂತ ಅದನ್ನು ಸಜೆಸ್ಟ್ ಮಾಡಿದ್ದು ಅವರೇ. ಹೀಗೆ ಒಂದು ಪ್ರತಿಪಕ್ಷ ಮೈತ್ರಿಕೂಟದ ಅಗತ್ಯ ಇದೆ ಅಂತ ಬಲವಾಗಿ ಪ್ರತಿಪಾದಿಸಿದವರು ಕೂಡ ಮಮತಾ ಬ್ಯಾನರ್ಜಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಬೇಕು ಅನ್ನುವ ಮಟ್ಟಿಗೆ ಇಡೀ ಪ್ರತಿಪಕ್ಷ ಒಕ್ಕೂಟವನ್ನು ಕಟ್ಟೋದ್ರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಮಮತಾ ಬ್ಯಾನರ್ಜಿ. ಅಂತಹ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ವಿರುದ್ಧ ಸಿಟ್ಟಿಗೆದ್ದು ತಾವು ಬರುವ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ತೃಣಮೂಲ ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿಯನ್ನು, ಎಡಪಕ್ಷಗಳ ಜೊತೆ ಯಾವುದೇ ಮೈತ್ರಿಯನ್ನು ಮಾಡಿಕೊಳ್ಳದೆ ಒಂಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕೆ ಧುಮುಕುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಅವರು ಬೇಕಾದಷ್ಟು ಕಾರಣಗಳನ್ನು ಕೊಡ್ತಿದ್ದಾರೆ. ಒಂದು, ನಾವು ಕಾಂಗ್ರೆಸ್ಸಿಗೆ ಒಂದು ಪ್ರಪೋಸಲನ್ನು ಕೊಟ್ಟಿದ್ವಿ, ಈ ಪ್ರಪೋಸಲನ್ನು ನಮ್ಮ ಒಂದು ಬೇಡಿಕೆಯನ್ನು ಕಾಂಗ್ರೆಸ್ಸು ಸಾರಾಸಗಟಾಗಿ ತಳ್ಳಿ ಹಾಕಿದೆ, ನಮ್ಮ ಬೇಡಿಕೆಯನ್ನು ಕಾಂಗ್ರೆಸ್ಸು ಸ್ಪಂದಿಸ್ತಿಲ್ಲ ಬೇಡಿಕೆಗೆ, ಆದ್ದರಿಂದ ನಾವು ಯಾವುದೇ ಇಂಡಿಯಾ ಒಕ್ಕೂಟದಿಂದ, ಮೈತ್ರಿ ಒಕ್ಕೂಟದಿಂದ ಅಖಾಡಕ್ಕೆ ನಾವು ಸ್ಪರ್ಧಿಸ್ತಿಲ್ಲ ಅಂತ ಹೇಳಿಬಿಟ್ಟು ನೇರವಾಗಿ ಅವರು ಹೇಳಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಈ ಇಂಡಿಯಾ ಒಕ್ಕೂಟದಲ್ಲಿ ಕಮ್ಯುನಿಸ್ಟ್ ಪಕ್ಷ ಹೆಚ್ಚು ಪ್ರಭಾವಶಾಲಿಯಾಗಿ ಅಜೆಂಡಾ ಫಿಕ್ಸ್ ಮಾಡೋದ್ರಲ್ಲಿ ಅಥವಾ ಮೀಟಿಂಗ್ ಫಿಕ್ಸ್ ಮಾಡೋದ್ರಲ್ಲಿ ಅವರ ಪ್ರಭಾವ ಹೆಚ್ಚಿರೋದ್ರಿಂದ ಅದು ಮಮತಾ ಬ್ಯಾನರ್ಜಿ ಅವರಿಗೆ ಸಿಟ್ಟರ್ಸಿದೆ. ಜೊತೆಗೆ ಸೀಟು ಹಂಚಿಕೆಯ ವಿಚಾರದಲ್ಲಿ ಸ್ಥಳೀಯ ಕಾಂಗ್ರೆಸ್, ಅದರಲ್ಲೂ ವಿಶೇಷವಾಗಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಅವರು ಬಿಗಿಪಟ್ಟನ್ನು ಹಿಡಿದ ಕಾರಣ ಅಲ್ಲಿ ಸ್ಥಳೀಯ ರಾಜಕಾರಣದ ಪರಿಣಾಮವಾಗಿ ನಾನು ಇಂಡಿಪೆಂಡೆಂಟ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇಲ್ಲದಲ್ಲದೆ ತಮ್ಮ ಪಕ್ಷ ಸ್ಪರ್ಧೆ ನಡೆಸುತ್ತೆ ಅನ್ನುವ ತೀರ್ಮಾನಕ್ಕೆ ಅವನ ಘೋಷಣೆಯನ್ನು ಅವರು ಮಾಡಿದ್ದಾರೆ. परिवार को सबको चोर बना दिया, क्यों? हम लोग उसको खिलाफ में बोलता है, अरे तुम लोग कौन हो? तुम लोग कौन हो? पावर से जब जाओगे ना तब खत्म हो जाएगा, तब मालूम हो जाएगा देश का रुपया कहाँ गया, कैसे गया, किधर गया, कौन लिया, बीजेपी का पॉकेट में दिया. और बांग्ला में हम जब इंडिया का मीटिंग करते हैं, इंडिया नाम हमने दिया, लेकिन मेरे का दुख का बात है एक कहने का, हम जब मीटिंग में जाते हैं हम देखते हैं CPM मीटिंग को कंट्रोल करते हैं,
जिसको साथ 34 साल हमारा जिंदगी में लड़ाई किया हमने, हम उसको कोई एडवाइस नहीं मानेंगे। हमको बहुत असम्मान मिलते हैं, लेकिन तब भी जितना लीडर है रीजनल पार्टी को, मैंने क्या बोला, रीजनल पार्टी को इलेक्शन रीजनल पार्टी के ऊपर छोड़ दो, जो रीजनल पार्टी स्ट्रांग है, और 300 सीट में आप अकेला लड़ो, हम मदद कर देगा, हम आपका कोई सीट में हम नहीं लड़ेंगे। ಹಾಗಾದ್ರೆ ಮುಂದೇನು ಬಿಜೆಪಿಯನ್ನ ಹಿಮ್ಮೆಟ್ಟಿಸೋದಕ್ಕೆ, ಪ್ರತಿಪಕ್ಷಗಳು ತಮ್ಮ ಒಗ್ಗಟ್ಟನ್ನು ತೋರಿಸೋದಕ್ಕೆ ಇಂಡಿಯಾ ಒಕ್ಕೂಟವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದೀಗ ಅದರ ಒಂದು ಪ್ರಭಾವಿ ಪಕ್ಷವೇ ಅದರಿಂದ ದೂರ ಹೋಗುವಂತಹ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಎದುರಾಕೊಳ್ಳೋ ಪ್ರಶ್ನೆ ಎಲ್ಲಿ ಬಂತು? ಬಿಜೆಪಿಯನ್ನು ಎದುರಿಸೋ ಪ್ರಶ್ನೆ ಹೆಂಗಿರಲಿ, ಒಗ್ಗಟ್ಟೆ ಮುರಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಹಿನ್ನಡೆ ಉಂಟಾಗಲ್ಲ, ಜೊತೆಗೆ ಅದರ ವರ್ಚಸ್ಸಿಗೆ ಧಕ್ಕೆ ಆಗಲ್ವಾ? ಇದು ಅತ್ಯಂತ ಮಹತ್ವದ ಪ್ರಶ್ನೆ ಎದ್ದಿದೆ. ಈಗ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ ಬರ್ತಿದ್ದಂಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಸುಮ್ಮನೆ ಕೂತಿಲ್ಲ, ಕಾಂಗ್ರೆಸ್ಸು ಮತ್ತೆ ಅಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದೆ. ಅವರೊಬ್ಬ ಸಮಯ ಸಾಧಕ ರಾಜಕಾರಣಿ ಅಂತ ಹೇಳ್ಬಿಟ್ಟು ಟೀಕಾ ಪ್ರಹಾರ ನಡೆಸಿದ್ದಾರೆ. ನೀವು ನಮ್ಮ ಜೊತೆ ಅಲಯನ್ಸ್ ಬೇಕಾಗಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಅಖಾಡಕ್ಕೆ ಧುಮುಕುತ್ತೆ ಅಂತ ಅಧೀರ್ ರಂಜನ್ ಚೌಧರಿ ಹೇಳ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಮಾತ್ರ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ. ಅವರು ಭಾರತ್ ಜೋಡೋ ನ್ಯಾಯಯಾತ್ರೆ ಇರುವ ಆ ಸ್ಥಳದಿಂದಲೇ ಅವರು ಮಾತಾಡಿದ್ದಾರೆ, ಇಲ್ಲ ಅದು ಬಹುಮುಖ್ಯವಾದಂತಹ ಅಂಗಪಕ್ಷ ತೃಣಮೂಲ ಕಾಂಗ್ರೆಸ್ಸು, ನಾನು ಮಮತಾ ಬ್ಯಾನರ್ಜಿ ಜೊತೆ ಮಾತಾಡ್ತೇವೆ, ನಾವು ಒಳ್ಳೆ ಒಂದು ರೆಪೋರ್ಟನ್ನು ಅವ್ರ ಜೊತೆ ಇಟ್ಕೊಂಡಿದ್ದೇನೆ, ನಾವು ಅವರಿಗೆ ಒಪ್ಪಿಸ್ತೇವೆ, ಯಾವುದೇ ಗೊಂದಲವನ್ನು ನಾವು ಮಾಡ್ಕೊಳ್ಳೋದಿಲ್ಲ ಅನ್ನುವ ಒಂದು ಸಮಾಧಾನದ ಸ್ಟೇಟ್ಮೆಂಟನ್ನು ಅವರು ಮಾಡಿದ್ದಾರೆ. ಅಂದರೆ ಒಟ್ಟು 42 ಲೋಕಸಭಾ ಚುನಾವಣೆಗಳಲ್ಲಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರು 12 ಲೋಕಸಭಾ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಕಾಂಗ್ರೆಸ್ ಕೇಳಿದೆ. ಸಾಧ್ಯ ಇಲ್ಲ, 2 ಕ್ಷೇತ್ರಗಳನ್ನು ಮಾತ್ರ ನಾವು ಬಿಟ್ಕೊಡ್ತೇವೆ ಅಂತ TMC ಹೇಳಿದೆ. ನಿಮಗೆ ಜಾಸ್ತಿ ಸ್ಥಾನಗಳನ್ನು ಬಿಟ್ಕೊಟ್ರೆ ನೀವು ಸೋತೋಗ್ತೀರಾ, ಇದರಿಂದ ಬಿಜೆಪಿನ ಪರಾಭವಗೊಳಿಸೋದಕ್ಕಾಗೋದಿಲ್ಲ, ನಿಮ್ಮ ಬಿಗಿಯಾದಂತಹ ನಿಲುವು ಬಿಜೆಪಿ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಮಾತನ್ನು ಬ್ಯಾನರ್ಜಿ ಅವರು ಹೇಳಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಡೆಡ್ಲಾಕ್ ಆಗಿದೆ, ಇಂಡಿಯಾ ಮೈತ್ರಿಕೂಟದಲ್ಲಿ ಗೊಂದಲ ಹೆಚ್ಚಾಗಿದೆ. ಹಾಗಾದರೆ ಮುಂದೇನು? ಇಂತಹ ಗೊಂದಲಗಳು ಬಿಜೆಪಿ ವಿರುದ್ಧ ಫೈಟ್ ಮಾಡೋದು ಹಾಗಿರಲಿ, ಇಲ್ಲಿ ಬಿಜೆಪಿ ವಿರುದ್ಧ ಫೈಟ್ ಮಾಡೋದಕ್ಕೆ ಕಟ್ಟಲ್ಪಟ್ಟಂತಹ ಪ್ರತಿಪಕ್ಷ ಒಕ್ಕೂಟದಲ್ಲೇ ಆಂತರಿಕವಾಗಿ ಫೈಟಿಂಗ್ ಆದರೆ ಬಿಜೆಪಿಯನ್ನು ಸೋಲ್ಸೋದಿರಲಿ, ಬಿಜೆಪಿಯ ವಿರುದ್ಧ ಫೈಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಒಂದು ಬೇಸಿಕ್ ಪ್ರಶ್ನೆ ಉಂಟಾಗಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಸ್ಟೇಟ್ಮೆಂಟಿಂದ ಇಂಡಿಯಾ ಒಕ್ಕೂಟದ ವರ್ಚಸ್ಸಿಗೆ ಧಕ್ಕೆ ಅಂತೂ ಆಗಿದೆ. ಹಾಗಾದರೆ ಇಲ್ಲಿ ಯಾವ ಥರ ಸ್ಟ್ರಾಟಜಿ ಇರಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಈಗ ದೇಶಾದ್ಯಂತ ರಾಮನ ಅಲೆಯನ್ನು ಎಬ್ಬಿಸೋದಕ್ಕೆ, ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನು ಕಟ್ಟಿದ ನಂತರ ರಾಮನ ಅಲೆಯನ್ನು ಎಬ್ಬಿಸಿ ಆ ಅಲೆಯಲ್ಲಿ ಪ್ರಚಂಡ ಬಹುಮತವನ್ನು ಪಡೀಲಿಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಇದರ ಜೊತೆಗೆ ತಾವು ಮಾಡಿದ ಸಾಧನೆಗಳು, ಮೋದಿಯವರ ವರ್ಚಸ್ಸು, ಇವೆಲ್ಲವನ್ನು ಇಟ್ಕೊಂಡು ಜನರ ಬಳಿ ಹೋಗೋದಕ್ಕೆ ಬಿಜೆಪಿ ತಂತ್ರವನ್ನು ಹೆಣಿತಾ ಇದೆ. ಇಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸ್ಟ್ಯಾಂಡು ಅಥವಾ ಪ್ರತಿಪಕ್ಷ ಇಂಡಿಯಾ ಒಕ್ಕೂಟದ ಆಂತರಿಕ ಗೊಂದಲ, ಅದು ಒಂದು ರೀತಿಯಲ್ಲಿ ಪ್ರತಿಪಕ್ಷ ರಾಜಕಾರಣವನ್ನೇ ಮುಗಿಸಾಗುತ್ತೆ. ಈ ಒಂದು ಇಂಡಿಯಾ ಮೈತ್ರಿಕೂಟ ಒಂದು ಮೊಮೆಂಟಮ್ ಆಗಬೇಕಾಗಿತ್ತು. ಅಂದರೆ ಅದು ಒಂದು ಬಿಜೆಪಿಗೆ ಪರ್ಯಾಯವಾದಂತಹ ಒಂದು ಶಕ್ತಿಯಾಗಿ ರೂಪುಗೊಳ್ಬೇಕಾಗಿತ್ತು. ಒಂದು ಆಂದೋಲನವನ್ನು ಪ್ರತಿಪಕ್ಷದ ಮಟ್ಟದಲ್ಲಿ ಆ ವೋಟುಗಳನ್ನು ಕನ್ಸಾಲಿಡೇಟ್ ಮಾಡುವಂತಹ ಒಂದು ರಾಜಕೀಯ ಆಂದೋಲನ ಆಗಬೇಕಾಗಿತ್ತು. ಆದರೆ ಅಂತಹ ಸೂಚನೆ ಇಲ್ಲಿವರೆಗೂ ಕೂಡ ಕಾಣ್ತಿಲ್ಲ. ಅದು ಏನೋ ಒಂದು ಚೌಕಾಶಿ ಅಥವಾ ಅಡ್ಜಸ್ಟ್ಮೆಂಟಿನ ರಾಜಕಾರಣ ಮುಖ್ಯವಾಗಿ ಎದ್ದು ಕಾಣ್ತಿರೋದ್ರಿಂದ ಸೀಟ್ ಶೇರಿಂಗೇ ಒಂದು ದೊಡ್ಡ ಸಾಹಸ ಎನ್ನುವಂತೆ ಕಾಣ್ತಿರೋದ್ರಿಂದ ಈ ಒಂದು ಪ್ರತಿಪಕ್ಷ ಒಕ್ಕೂಟದಿಂದ ಬಿಜೆಪಿಗೆ ಪರ್ಯಾಯವಾಗಿ ಒಂದು ರಾಜಕೀಯ ಆಂದೋಲನ ಸಾಧ್ಯವಿಲ್ಲವೇ ಅನ್ನುವ ಒಂದು ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ಎದುರಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ಸು ಎಲ್ಲಿ ರೀಜನಲ್ ಪಾರ್ಟೀಸ್ಗಳು ಗಟ್ಟಿ ಇರ್ತವೆ, ಎಲ್ಲಿ ಪ್ರಾದೇಶಿಕ ಪಕ್ಷಗಳೇ ಬಿಜೆಪಿಯ ವಿರುದ್ಧ ಬಲಿಷ್ಠವಾಗಿ ಸೆಣಸಾಡ್ತಿದ್ದಾವೆ, ಅಲ್ಲಿ ತಮ್ಮ ದೊಡ್ಡಣ್ಣನ ನೀತಿಯನ್ನು ಪಕ್ಕಕ್ಕಿಟ್ಟು ತಾನು ಒಂದು ರಾಷ್ಟ್ರೀಯ ಪಕ್ಷ ಎನ್ನುವ ಒಂದು ಮೈಂಡ್
ಮೈಂಡ್ಸೆಟ್ಟಿಂದ ಹೊರಗೆ ಬಂದು ರೀಜನಲ್ ಪಾರ್ಟಿಗಳ ಜೊತೆ ಅವರು ಸಾಕಷ್ಟು ಹೊಂದಾಣಿಕೆ ಮಾಡಿಕೊಳ್ಳುವ ಅನಿವಾರ್ಯತೆ ಕಾಂಗ್ರೆಸ್ಸಿಗಿದೆ. ಆದರೆ ಈ ಒಂದು ಉದಾರತನವನ್ನು ಕಾಂಗ್ರೆಸ್ ತೋರಿಸದೆ ಹೋದರೆ ಈ ಇಂಡಿಯಾ ಒಕ್ಕೂಟದ ಬಿಕ್ಕಟ್ಟು ಇನ್ನಷ್ಟು ಜಟಿಲ ಆಗ್ತಿದೆ ಅನ್ನುವ ವಿಶ್ಲೇಷಣೆ ಕೂಡ ಬರ್ತಾ ಇದೆ. ಸದ್ಯಕ್ಕಂತೂ ಮಮತಾ ಬ್ಯಾನರ್ಜಿ ಅವರ ಸ್ಟೇಟ್ಮೆಂಟು ಇಂಡಿಯಾ ಒಕ್ಕೂಟಕ್ಕೆ, ಮೈತ್ರಿಕೂಟಕ್ಕೆ, ಪ್ರತಿಪಕ್ಷ ರಾಜಕಾರಣಕ್ಕೆ ದೊಡ್ಡ ಹಿನ್ನಡೆ ಉಂಟಾಗ್ತಿದೆ. ಆದರೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮಮತಾ ಬ್ಯಾನರ್ಜಿ ಅವರ ಜೊತೆ ಮಾತಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಇಲ್ಲದೆ, TMC ಇಲ್ಲದೆ ಇಂಡಿಯಾ ಒಕ್ಕೂಟವನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಲಿಷ್ಠ ಅಂಗಪಕ್ಷ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಅದನ್ನು ಹೇಳ್ತಾ ಇದೆ. ಹೀಗಾಗಿ ಈ ಬಿಕ್ಕಟ್ಟನ್ನು ಹೇಗೆ ಅವರು ನಿವಾರಿಸ್ಕೋತಾರೆ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.